ಹೆಲೋ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ನಮ್ಮ ಲ್ಯಾಕ್ಸ್ ಚಾನಲ್ಗೆ ಸ್ವಾಗತ. ಕಲಾಂ ಮೀನ್ಸ್ ಆನ್ಸರ್ ರೈಟಿಂಗ್ ಪ್ರೋಗ್ರಾಮ್ ಕೆಳಗೆ ಈ ವಾರದ ಸಂಚಿಕೆಯಲ್ಲಿ ನಾವು ವಿಜ್ಞಾನ ಹಾಗೂ ತಂತ್ರಜ್ಞಾನ, ಎಕಾನಮಿ, ಅಗ್ರಿಕಲ್ಚರ್, ಸೈಬರ್ ಸೆಕ್ಯೂರಿಟಿ ಈ ಟಾಪಿಕ್ಸ್ನ ಚರ್ಚೆ ಮಾಡ್ತಾ ಇದ್ದೀವಿ. ಈ ಪ್ರೋಗ್ರಾಮ್ನ ಮೊದಲ ದಿನದಂದು ನಾವು ನಿನ್ನೆ 2 ಕ್ವೆಶ್ಚನ್ನ ಡಿಸ್ಕಸ್ ಮಾಡಿದ್ವಿ. ಒಂದು ಪ್ರಾಕ್ಟೀಸ್ ಕ್ವೆಶ್ಚನ್ನ ಕೊಡಲಾಗಿತ್ತು. ಸೊ ಮೊದಲಿಗೆ ಆ ಪ್ರಾಕ್ಟೀಸ್ ಕ್ವೆಶ್ಚನ್ನ ಚರ್ಚೆ ಮಾಡೋಣ. How has India benefited from the contributions of Sir M. Vishveshwaraya and Dr. M. S. Swaminathan in the fields of water engineering and agricultural science respectively? ಭಾರತಕ್ಕೆ ಸರ್ ಎಂ ವಿಶ್ವೇಶ್ವರಯ್ಯ ಹಾಗೂ ಡಾಕ್ಟರ್ ಎಂ ಎಸ್ ಸ್ವಾಮಿನಾಥನ್ ಇವರ ಕಾಂಟ್ರಿಬ್ಯೂಷನ್ ಏನು, ಕೊಡುಗೆ ಏನು ಅಂತ ಕೇಳ್ತಾ ಇದ್ದಾರೆ. ಅವರ ಫೀಲ್ಡ್ಸ್ನ ಕೂಡ ಮೆನ್ಷನ್ ಮಾಡಿದ್ದಾರೆ. ಸರ್ ಎಂ ವಿಶ್ವೇಶ್ವರಯ್ಯ ವಾಟರ್ ಇಂಜಿನಿಯರಿಂಗ್ ಈ ಫೀಲ್ಡಲ್ಲಿ ಏನು ಮಾಡಿದ್ದಾರೆ, ಸ್ವಾಮಿನಾಥನ್ ಅವರು ಅಗ್ರಿಕಲ್ಚರಲ್ ಸೈನ್ಸಲ್ಲಿ ಭಾರತಕ್ಕೆ ಹೇಗೆ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅಂತ ಕೇಳ್ತಾ ಇದ್ದಾರೆ. ಇದು ಕಂಪ್ಲೀಟ್ಲಿ ಫ್ಯಾಕ್ಚುಯಲ್ ಹಾಗೂ ಡೈರೆಕ್ಟ್ ಆಗಿರುವಂಥ ಕ್ವೆಶನ್. ಇದರಲ್ಲಿ ಜಾಸ್ತಿ ಅನಾಲಿಸಿಸ್ ಇಲ್ಲ. ಈ ಆನ್ಸರ್ಗೆ ನೀವು 2 ಪ್ಯಾರಾ ಮಾಡಿ ಮೊದಲು ಸರ್ ಎಂ ವಿಶ್ವೇಶ್ವರಯ್ಯ ಬಗ್ಗೆ, ನೆಕ್ಸ್ಟ್ ಡಾಕ್ಟರ್ ಎಂ ಎಸ್ ಸ್ವಾಮಿನಾಥನ್ ಅವರ ಬಗ್ಗೆ ಬರಿಬೋದು. ಈ ಪ್ರಶ್ನೆಯಲ್ಲಿ ಕೇಳಿರುವಂಥ ಸರ್ ಎಂ ವಿಶ್ವೇಶ್ವರಯ್ಯ ಹಾಗೂ ಡಾಕ್ಟರ್ ಎಂ ಎಸ್ ಸ್ವಾಮಿನಾಥನ್ ಇವರಿಬ್ಬರೂ ಕೂಡ ಕೃಷಿಗೆ ಸಂಬಂಧಪಟ್ಟವರಾಗಿದ್ದರಿಂದ ನೀವು ಇಂಟ್ರೊಡಕ್ಷನಲ್ಲೇನೆ ಕೃಷಿಯ ಬಗ್ಗೆ ಬರಿಬೋದು. ಆದರೆ ವಿಶ್ವೇಶ್ವರಯ್ಯ ಅವ್ರು ಬರೋಕ್ಕೂ ಮುಂಚೆ ಬ್ರಿಟಿಷರ ಕೆಳಗೆ ಹೇಗೆ ನಮ್ಮ ಕೃಷಿ ಇತ್ತು ಅಂತ ಬರೀತಾ ನೀವು ಸರ್ ಎಂ ವಿಶ್ವೇಶ್ವರಯ್ಯ ಅವರ ಬಗ್ಗೆ, ಅವರ ಕಾಂಟ್ರಿಬ್ಯೂಷನ್ ಬಗ್ಗೆ ಬರಿತಾ ಹೋಗ್ಬೋದು. ಡ್ಯಾಮ್ಗೆ ಬೇಕಾಗುವಂಥ ಆಟೋಮೆಟಿಕ್ ಫ್ಲಡ್ ಗೇಟ್ಸ್ನ ವಿಶ್ವೇಶ್ವರಯ್ಯ ಅವರು ಡಿಸೈನ್ ಮಾಡ್ತಾರೆ. ಅದರಿಂದಾಗಿ ಮುಂದೆ KRS ಡ್ಯಾಮ್ನ ಕಟ್ಟಕ್ಕಾಗತ್ತೆ. ಆ ಡ್ಯಾಮ್ನಿಂದಾಗಿ ನೀರಾವರಿ ನಮಗೆ ಸಿಗತ್ತೆ, ನಂತರ ಡ್ರಿಂಕಿಂಗ್ ವಾಟರ್ ಕೂಡ ಸಿಗತ್ತೆ. ಈ ಪಾಯಿಂಟ್ಸ್ನ ಇನ್ನೂ ವಿವರವಾಗಿ ಬರೆದು ಈ ಕೊಡುಗೆಗೆ ಅವರಿಗೆ ಭಾರತ ರತ್ನ ಸಿಕ್ಕಿದ್ದನ್ನು ಕೂಡ ಮೆನ್ಷನ್ ಮಾಡಿ ನಂತರ ಡಾಕ್ಟರ್ ಎಂ ಎಸ್ ಸ್ವಾಮಿನಾಥನ್ ಅವರ ಕಾಂಟ್ರಿಬ್ಯೂಷನ್ನ ನೆಕ್ಸ್ಟ್ ಪ್ಯಾರಾದಲ್ಲಿ ನೀವು ಆರಂಭ ಮಾಡ್ಬೋದು. ವಿಶ್ವೇಶ್ವರಯ್ಯ ಇದ್ದಂಥ ಸಮಯದಲ್ಲಿ ನಮ್ಮ ಅವಶ್ಯಕತೆ ನೀರಾವರಿ ಆಗಿದ್ರೆ, ಸ್ವಾಮಿನಾಥನ್ ಅವರು ಬಂದಂತಹ ಸಮಯದಲ್ಲಿ ನಮಗೆ ಫುಡ್ ಸೆಕ್ಯೂರಿಟಿಯ ಅತಿ ಅವಶ್ಯಕತೆ ಇತ್ತು. ಸೊ ಸ್ವಾಮಿನಾಥನ್ ಅವರ ಮೂಲಕ ಫುಡ್ ಫೋರ್ಟಿಫಿಕೇಶನ್, ಹೈಬ್ರಿಡ್ ವೆರೈಟಿ ಆಫ್ ಸೀಡ್ಸ್ ಇದ್ರ ಬಗ್ಗೆ ಎಲ್ಲ ನೀವು ಕಾಂಟ್ರಿಬ್ಯೂಷನ್ಸ್ ಬರೆದು ನೀವು ಕನ್ಕ್ಲೂಷನಲ್ಲಿ ಹೇಗೆ ಇಬ್ಬರೂ ಸೈಂಟಿಸ್ಟ್ಗಳು ಅವರವರ ಸಮಯಕ್ಕೆ ನಮಗೆ ಎಷ್ಟು ಕೊಡುಗೆಯನ್ನು ನೀಡಿದ್ರು, ಭಾರತಕ್ಕೆ ಎಷ್ಟು ಇಂಪ್ಯಾಕ್ಟ್ ಆಯಿತು ಇವರ ಕಾಂಟ್ರಿಬ್ಯೂಷನಿಂದ ಅಂತ ಹೇಳ್ತಾ ಕನ್ಕ್ಲೂಷನನ್ನು ಕೊಡ್ಬೋದು. ಕಳೆದ 2 ವರ್ಷಗಳಿಂದ UPSCಯಲ್ಲಿ ಈ ರೀತಿ ಭಾರತದ ಪ್ರಖ್ಯಾತ ಸೈಂಟಿಸ್ಟ್ಗಳ ಬಗ್ಗೆ ಪ್ರಶ್ನೆ ಬರ್ತಾ ಇದೆ. ಸೊ ಈ ರೀತಿ ಕ್ವೆಶ್ಚನ್ನ ನಾವು ಈ ವರ್ಷನೂ ಎಕ್ಸ್ಪೆಕ್ಟ್ ಮಾಡ್ಬೋದು. 2019ನ UPSC ಪೇಪರಲ್ಲಿ ಈ ಪ್ರಶ್ನೆಯನ್ನು ಕೇಳಲಾಗಿತ್ತು. 2018ನಲ್ಲಿ ಡಿಸ್ಕಸ್ ದ ವರ್ಕ್ ಆಫ್ ಬೋಸ್ ಐನ್ಸ್ಟೈನ್ ಸ್ಟ್ಯಾಟಿಸ್ಟಿಕ್ಸ್ ಡನ್ ಬೈ ಪ್ರೊಫೆಸರ್ ಸತ್ಯೇಂದ್ರನಾಥ್ ಬೋಸ್ ಇನ್ ದ ಫೀಲ್ಡ್ ಆಫ್ ಫಿಸಿಕ್ಸ್ ಅಂತ ಕೇಳಲಾಗಿತ್ತು. ಸೊ ಇನ್ನಷ್ಟು ಭಾರತದ ಪ್ರಖ್ಯಾತ ಸೈಂಟಿಸ್ಟ್ಗಳು ಯಾರಿದ್ದಾರೆ, CV ರಾಮನ್, JC ಬೋಸ್, APJ ಅಬ್ದುಲ್ ಕಲಾಂ ಅವರ ಕಾಂಟ್ರಿಬ್ಯೂಷನ್, ವಿಕ್ರಮ್ ಸಾರಾಭಾಯ್ ಅವರ ಕಾಂಟ್ರಿಬ್ಯೂಷನ್, ಹೋಮಿ ಬಾಬಾ, PC ರೇ, ಇವರೆಲ್ಲರೂ ಯಾವ್ಯಾವ ಫೀಲ್ಡಲ್ಲಿ ಕೆಲಸ ಮಾಡಿದ್ದಾರೆ ಹಾಗೂ ಅವರ ಕಾಂಟ್ರಿಬ್ಯೂಷನ್ ಏನು, ಅದರಿಂದ ಭಾರತಕ್ಕೆ ಏನು ಉಪಯೋಗ ಆಗಿದೆ, ಇದೆಲ್ಲದ್ರ ಬಗ್ಗೆ ನೀವು ಪಾಯಿಂಟ್ಸ್ ಮಾಡಿಕೊಂಡು ನೋಡ್ಕೊಂಡಿರಿ. ಯಾಕಂದರೆ ಇದೆಲ್ಲ ಫ್ಯಾಕ್ಚುಯಲ್ ಬೇಸ್ಡ್. ಇದನ್ನು ನೀವು ಅಲ್ಲೇ ಕ್ರಿಯೇಟ್ ಮಾಡಿ ಇಲ್ಲ ಅನಲೈಸ್ ಮಾಡಿ ಬರೆಯೋಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಇವ್ರ ಬಗ್ಗೆ ಎಲ್ಲ ಸಂಕ್ಷಿಪ್ತವಾಗಿ ತಿಳ್ಕೊಂಡು ನೋಟ್ಸ್ ಮಾಡಿ ಇಟ್ಕೊಂಡಿದ್ರೆ ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆ ಒಂದ್ಸತಿ ರಿವೈಸ್ ಮಾಡಿದ್ರೂ ಅದನ್ನು ನೆನಪಿಸ್ಕೊಂಡು ಎಕ್ಸಾಮಲ್ಲಿ ಬರೆಯೋಕ್ಕೆ ನಿಮಗೆ ಸಹಾಯ ಆಗುತ್ತೆ. ಇವತ್ತಿನ ಮೊದಲನೇ ಪ್ರಶ್ನೆ, ವಿತ್ ಗ್ರೋಯಿಂಗ್ ಎನರ್ಜಿ ನೀಡ್ಸ್ ಶುಡ್ ಇಂಡಿಯಾ ಕೀಪ್ ಆನ್ ಎಕ್ಸ್ಪ್ಯಾಂಡಿಂಗ್ ಇಟ್ಸ್ ನ್ಯೂಕ್ಲಿಯರ್ ಎನರ್ಜಿ ಪ್ರೋಗ್ರಾಮ್? ಡಿಸ್ಕಸ್ ದ ಫ್ಯಾಕ್ಟ್ಸ್ ಆ್ಯಂಡ್ ಫಿಯರ್ಸ್ ಅಸೋಸಿಯೇಟೆಡ್ ವಿತ್ ನ್ಯೂಕ್ಲಿಯರ್ ಎನರ್ಜಿ. ಭಾರತದಲ್ಲಿ ಇಂಧನದ ಅಗತ್ಯಗಳು ಹೆಚ್ಚಾಗ್ತಿರೋ ಸಂದರ್ಭದಲ್ಲಿ ಪರಮಾಣು ಶಕ್ತಿ ಕಾರ್ಯಕ್ರಮ ಏನಿದೆ ಇದನ್ನು ಮುಂದುವರಿಸಬೇಕಾ, ಇನ್ನೂ ಜಾಸ್ತಿ ಮಾಡಬೇಕಾ, ಹಾಗೆ ನ್ಯೂಕ್ಲಿಯರ್ ಎನರ್ಜಿಗೆ ಸಂಬಂಧಪಟ್ಟಂತೆ ಏನು ಸಂಗತಿಗಳಿದೆ, ಏನು ಅಂಕಿ ಅಂಶಗಳಿದೆ ಅದರ ಬಗ್ಗೆ ಚರ್ಚಿಸಿ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಈ ಪ್ರಶ್ನೆಯ ಮೊದಲ ಭಾಗವನ್ನು ನೋಡೋದಾದರೆ ಅವರೇನೇ ಕ್ವೆಶ್ಚನಲ್ಲಿ ಗ್ರೋಯಿಂಗ್ ಎನರ್ಜಿ ನೀಡ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನೀವು ಆರಂಭ ಮಾಡಬೇಕಾದ್ರೆ ಭಾರತದ ಎನರ್ಜಿ ನೀಡ್ಸ್ ಏನಿದೆ ಅಂತ ಆರಂಭ ಮಾಡಿ ನಂತರ ಯಾಕೆ ನ್ಯೂಕ್ಲಿಯರ್ ಎನರ್ಜಿಯ ಅಗತ್ಯ ಇದೆ ಅಂತ ಹೇಳ್ತಾ ಈ ಮೊದಲ ಭಾಗದ ಕ್ವೆಶ್ಚನ್ಗೆ ನೀವು ಆನ್ಸರ್ ಮಾಡ್ಬೋದು. ಎರಡನೇ ಭಾಗಕ್ಕೆ ಅವರು ಡಿಸ್ಕಸ್ ಅನ್ನೋ ವರ್ಡನ್ನು ಯೂಸ್ ಮಾಡಿದ್ದಾರೆ. ಡಿಸ್ಕಸ್ ಅಂತ ಅಂದರೆ ಒಂದು ವಿಷಯದ ಬಗ್ಗೆ 2 ಕಡೆಯನ್ನು ಹೇಳಿ ಅದರ ನಂತರ ಒಂದು ಲಾಜಿಕಲ್ ಆದ ಕನ್ಕ್ಲೂಷನನ್ನು ಕೊಡಬೇಕು ನೀವು ನಿಮ್ಮ ಸೈಡಿಂದ. ಸೊ ಇಲ್ಲಿ ಎರಡನೇ ಭಾಗಕ್ಕೆ ಉತ್ತರ ಕೊಡ್ತಾ ಇರ್ಬೇಕಾದ್ರೆ ನ್ಯೂಕ್ಲಿಯರ್ ಎನರ್ಜಿಗೆ ಸಂಬಂಧಪಟ್ಟಂತೆ ಏನು ಬೆದರಿಕೆಗಳಿದೆ ಅದರ ಬಗ್ಗೆ ಬರೆದು ನಂತರ ಕನ್ಕ್ಲೂಡ್ ಮಾಡಬೇಕಾಗುತ್ತೆ. ಈ ಪ್ರಶ್ನೆಗೆ ಉತ್ತರಿಸ್ತಾ ನೀವು ಆರಂಭದ ಇಂಟ್ರೊಡಕ್ಷನಲ್ಲೇ ಎಷ್ಟು ಎನರ್ಜಿ ಡಿಮ್ಯಾಂಡ್ ಇದೆ ಭಾರತದಲ್ಲಿ, ಎಷ್ಟು ಅವಶ್ಯಕತೆ ಇದೆ ಅನ್ನೋದ್ರ ಬಗ್ಗೆ ಅಂಕಿ ಅಂಶಗಳನ್ನ ನೀಡ್ತಾ ಆರಂಭ ಮಾಡ್ಬೋದು. ವಿಶ್ವದಲ್ಲಿ ಅತಿ ಹೆಚ್ಚು ಎನರ್ಜಿ ಕನ್ಸಂಪ್ಷನ್ ಆಗುವಂಥ ದೇಶಗಳಲ್ಲಿ US ಹಾಗೂ ಚೀನಾದ ನಂತರ ಭಾರತ 3ನೇ ಸ್ಥಾನದಲ್ಲಿದೆ. ನೀತಿ ಆಯೋಗ್ನ ಒಂದು ರಿಪೋರ್ಟ್ನ ಪ್ರಕಾರ ಕೂಡ ಎಷ್ಟು ಇಂಧನದ ಅವಶ್ಯಕತೆ ಇದೆ ಅಂತಂದರೆ 2032 ಅಷ್ಟೊತ್ತಿಗೆ ಪ್ರಸ್ತುತ ಎಷ್ಟು ಎನರ್ಜಿ ಸಪ್ಲೈ ಇದೆ ಅದು 3ರಿಂದ 4 ಪಟ್ಟಷ್ಟು ಜಾಸ್ತಿ ಆಗಬೇಕು ಅಂತ ಇದೆ. ಎಲೆಕ್ಟ್ರಿಸಿಟಿ ಜನರೇಷನ್ 5ರಿಂದ 6 ಪಟ್ಟು ಜಾಸ್ತಿ ಆಗಬೇಕು ಅಂತ ಒಂದು ರಿಪೋರ್ಟ್ ಇದೆ. ಪ್ರಶ್ನೆಗೆ ತಕ್ಕಂತೆ ನೀವು ಅಂಕಿ ಅಂಶಗಳನ್ನ ಪ್ರೆಸೆಂಟ್ ಮಾಡಿದಾಗ ನಿಮ್ಮ ಆನ್ಸರ್ಗೆ ಇನ್ನಷ್ಟು ಬಲ ಸಿಗುತ್ತೆ. ಯಾವುದೇ ಆನ್ಸರಲ್ಲಿ ನೀವು ಎಷ್ಟು ಕಾನ್ಸೆಪ್ಟ್ ಅಥವಾ ಅನಾಲಿಸಿಸ್ ಕೊಡ್ತೀರಾ ಅದರ ಜೊತೆಗೆ
ಫ್ಯಾಕ್ಟ್ಸ್ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ, ಎಕ್ಸಾಂಪಲ್ಸ್ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಯಾವುದೇ ಅನಾಲಿಸಿಸನ್ನು ನೀಡಿದಾಗ ಅದರ ಜೊತೆ ಫ್ಯಾಕ್ಟ್ಸ್ ಅಥವಾ ಉದಾಹರಣೆಗಳನ್ನ ಕೊಟ್ಟಾಗ ನಿಮ್ಮ ಅನಾಲಿಸಿಸ್ನ ಬೆಲೆ ಜಾಸ್ತಿ ಆಗುತ್ತೆ. ಹಾಗೆಯೇ ನೀವು ಬರೀ ಎಕ್ಸಾಂಪಲ್ ಕೊಟ್ಟರೆ ಸಾಲದು, ಅದಕ್ಕೆ ತಕ್ಕಂಥ ಅನಾಲಿಸಿಸ್ ಕೊಟ್ಟಾಗ ನಿಮ್ಮ ಆನ್ಸರ್ಗೆ ಇನ್ನಷ್ಟು ಸ್ಪಷ್ಟತೆ ಸಿಗುತ್ತೆ. ಹಾಗಾಗಿ ಇಲ್ಲೂ ಕೂಡ ಅಂಕಿಅಂಶಗಳನ್ನ ನೀವು ಕೊಟ್ಟಾಗ ಎನರ್ಜಿ ಕನ್ಸಂಪ್ಷನ್, ಎನರ್ಜಿಯ ಡಿಮ್ಯಾಂಡ್ ಎಷ್ಟಿದೆ ಅನ್ನೋದ್ರ ಬಗ್ಗೆ ಸ್ಪಷ್ಟತೆಯಿಂದ ನೀವು ಆರಂಭ ಮಾಡಿದಾಗೆ ಆಗುತ್ತೆ. ಪ್ರಶ್ನೆಯಲ್ಲಿ ಏನು ಕೇಳ್ತಾ ಇದ್ದಾರೆ, ನ್ಯೂಕ್ಲಿಯರ್ ಎನರ್ಜಿ ಪ್ರೋಗ್ರಾಮ್ನ ಎಕ್ಸ್ಪ್ಯಾಂಡ್ ಮಾಡಬೇಕಂತ ಕೇಳ್ತಾ ಇದ್ದಾರೆ. ಜೊತೆಗೆ ಕ್ವೆಶ್ಚನಲ್ಲಿ ಅವರೇ ಕೊಟ್ಟಿದ್ದಾರೆ ಎನರ್ಜಿ ನೀಡ್ಸ್ ಭಾರತದಲ್ಲಿ ಜಾಸ್ತಿ ಆಗ್ತಾ ಇದೆ ಅಂತ. ನಾವು ಈಗಾಗಲೇ ಆರಂಭದಲ್ಲಿ ಎನರ್ಜಿ ಕನ್ಸಂಪ್ಷನ್ ಬಗ್ಗೆ ಹೇಳ್ತೀವಿ. ಅದನ್ನು ಕಂಟಿನ್ಯೂ ಮಾಡ್ತಾ ಎನರ್ಜಿ ಕನ್ಸಂಪ್ಷನ್ ಜಾಸ್ತಿ ಇದ್ದರೂ ಭಾರತದಲ್ಲಿ ಎಲ್ಲ ಕಡೆ ಎನರ್ಜಿ ತಲುಪ್ತಾ ಇಲ್ಲ. ಆಲ್ಮೋಸ್ಟ್ 20% ಆಫ್ ಪಾಪ್ಯುಲೇಷನ್ಗೆ ಎನರ್ಜಿ ರೀಚ್ ಆಗ್ತಾ ಇಲ್ಲ. ಸೊ ಅದ್ರ ಬಗ್ಗೆ ನೀವು ಅಂಕಿಅಂಶಗಳನ್ನ ಕೊಡಬೇಕಾಗತ್ತೆ. ಭಾರತದಲ್ಲಿ ಎಕನಾಮಿಕ್ ಗ್ರೋತ್ ಆಗ್ತಾ ಇದೆ, ಅದ್ರ ಜೊತೆಗೆ ಏನು ಪಾಪ್ಯುಲೇಷನ್ ಗ್ರೋತ್ ಆಗ್ತಾ ಇದೆ ಅದು ಕೂಡ ಎನರ್ಜಿ ಕನ್ಸಂಪ್ಷನ್ ಹಾಗೂ ಡಿಮ್ಯಾಂಡ್ನ ಜಾಸ್ತಿ ಮಾಡುವಂಥದ್ದು. ಒಂದು ಕಡೆ ಅಭಿವೃದ್ಧಿ ಇಂಪಾರ್ಟೆಂಟ್ ಆಗಿದ್ರೆ ನಮಗೆ ಗೊತ್ತಿರೋ ಹಾಗೆ ವಿಶ್ವದಲ್ಲಿ ಸುಸ್ಥಿರ ಅಭಿವೃದ್ಧಿಗೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಅಂದರೆ ಏನು, ನಾವು ಪರಿಸರ ಸಂರಕ್ಷಣೆಗೂ ಕೂಡ ಅಷ್ಟೇ ಒತ್ತನ್ನು ಕೊಡ್ತಾ ಇದ್ದೀವಿ. ಭಾರತ ಕೂಡ ಪ್ಯಾರಿಸ್ ಕ್ಲೈಮೇಟ್ ಡೀಲ್ನ ಕೆಳಗೆ ತನ್ನ ಕಾರ್ಬನ್ ಎಮಿಷನ್ ಇಂಟೆನ್ಸಿಟಿಯನ್ನು ಕಮ್ಮಿ ಮಾಡೋದಕ್ಕೆ ಬದ್ಧವಾಗಿದೆ. ಸೊ ನಾವು ಪರಿಸರ ಸಂರಕ್ಷಣೆಗೆ ಒತ್ತನ್ನು ಕೊಡಬೇಕು, ಜೊತೆಗೆ ಅದ್ರ ಜೊತೆಗೆ ಆರ್ಥಿಕ ಅಭಿವೃದ್ಧಿಗೂ ಒತ್ತನ್ನು ಕೊಡಬೇಕು ಅಂತಂದರೆ ನಾವು ರಿನ್ಯೂಯಬಲ್ ಎನರ್ಜಿ ಕಡೆ ಹೋಗಲೇಬೇಕಾಗುತ್ತೆ. ಆದರೆ ರಿನ್ಯೂಯಬಲ್ ಎನರ್ಜಿ ಸೋರ್ಸಸ್ಸಿಂದ ಏನೇನು ಸಮಸ್ಯೆಗಳಿದೆ, ಸವಾಲಿದೆ ಅಂತ ಬರೆದು ನಂತರ ಪ್ರಸ್ತುತ ಯಾವ್ಯಾವ ಎನರ್ಜಿ ಸೋರ್ಸಿಂದ ಎಷ್ಟು ಎನರ್ಜಿ ಕನ್ಸಂಪ್ಷನ್ ಆಗ್ತಾ ಇದೆ, ಹಾಗೆ ಏನರಲ್ಲಿ ಏನು ಸಮಸ್ಯೆ ಇದೆ ಅಂತ ಇನ್ನೂ ಸ್ವಲ್ಪ ವಿವರವಾಗಿ ಬರಿಬೋದು. ಇದೆಲ್ಲ ಬರೆದ ನಂತರ ಮೊದಲ ಭಾಗವನ್ನು ಕನ್ಕ್ಲೂಡ್ ಮಾಡ್ತಾ ಪ್ರಸ್ತುತ ನ್ಯೂಕ್ಲಿಯರ್ ಎನರ್ಜಿ ಕೇವಲ 1% ಅಷ್ಟೇ ಎನರ್ಜಿ ಕನ್ಸಂಪ್ಷನ್ಗೆ ಉಪಯೋಗಿಸ್ತಾ ಇರುವಂಥದ್ದು. ಸೊ ಇದರ ಎಕ್ಸ್ಪ್ಯಾನ್ಷನ್ಗೆ ಸಾಧ್ಯತೆ ಕೂಡ ಇದೆ, ಅವಶ್ಯಕತೆ ಕೂಡ ಇದೆ ಅಂತ ನೀವು ಬರೀತಾ ಮೊದಲ ಭಾಗವನ್ನು ಮುಗಿಸ್ಬೋದು. ಪ್ರಶ್ನೆ ಎರಡನೇ ಭಾಗದಲ್ಲಿ ಒಂದು ರೀತಿಯಲ್ಲಿ ನ್ಯೂಕ್ಲಿಯರ್ ಎನರ್ಜಿಗೆ ಸಂಬಂಧಪಟ್ಟಂತೆ ಏನೇನು ಹೆದರಿಕೆ ಇದೆ, ಇದನ್ನು ಉಪಯೋಗ ಮಾಡೋದಕ್ಕೆ, ಈ ಪ್ರೋಗ್ರಾಮ್ನ ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ ಏನು ನಮಗೆ ಹಿಂದೇಟಾಗ್ತಾ ಇದೆ ಅಂತ ಕ್ವೆಶ್ಚನ್ ಕೇಳ್ತಾ ಇದ್ದಾರೆ. ಸೊ ಏನೇನು ಸವಾಲುಗಳಿದೆ, ಏನೇನು ಬೆದರಿಕೆಗಳಿದೆ ಅಂತ ನೀವು ಎರಡನೇ ಭಾಗದಲ್ಲಿ ಬರೀಬೇಕಾಗುತ್ತೆ. ಹೇಗೆ ನ್ಯೂಕ್ಲಿಯರ್ ರಿಯಾಕ್ಟರ್ಸ್ನ ಬಿಲ್ಡ್ ಮಾಡೋಕ್ಕೆ ಸಾಕಷ್ಟು ಲ್ಯಾಂಡ್ನ ಅವಶ್ಯಕತೆ ಬೀಳುತ್ತೆ, ಹಾಗಾಗಿ ಸ್ಥಳಾಂತರ ಮಾಡಬೇಕಾಗಿ ಬರುತ್ತೆ. ನ್ಯೂಕ್ಲಿಯರ್ ವೇಸ್ಟ್ ಡಿಸ್ಪೋಸಲ್ ಎಷ್ಟು ರಿಸ್ಕ್ ಇರೋವಂಥದ್ದು, ಇದರಿಂದ ಎಷ್ಟು ಹೆಲ್ತ್ ರಿಸ್ಕ್ ಇರುತ್ತೆ. ಈ ನ್ಯೂಕ್ಲಿಯರ್ ರಿಯಾಕ್ಟರ್ಸ್ ಏನಿರ್ತಾರೆ ಅದನ್ನು ಬಿಲ್ಡ್ ಮಾಡಿರೋವಂಥದ್ದು ಸರಿಯಾಗಿ ಮೇಂಟೈನ್ ಮಾಡಲಿಲ್ಲ ಅಂದರೆ ಎಷ್ಟು ಸಮಸ್ಯೆಗಳಾಗುತ್ತೆ. ಇತ್ತೀಚೆಗೆ ಏನೇನು ಇನ್ಸಿಡೆಂಟ್ಸ್ ನಡೆದಿದೆ ನ್ಯೂಕ್ಲಿಯರ್ ರಿಯಾಕ್ಟರ್ಸ್ಗೆ ಸಂಬಂಧಪಟ್ಟಂತೆ ಅದನ್ನು ಉದಾಹರಣೆಯಾಗಿ ಕೊಡಬೇಕಾಗತ್ತೆ. ಈ ಎಲ್ಲ ಪಾಯಿಂಟ್ಸು ಒಂದು ಕಡೆಯ ಭಾಗ ಆಯಿತು. ಇನ್ನೊಂದು ಕಡೆ ನಾವು ಈಗಾಗಲೇ ಎನರ್ಜಿ ಕನ್ಸಂಪ್ಷನ್, ಎನರ್ಜಿ ನೀಡ್ ಬಗ್ಗೆ ಬರೆದಿದ್ದೀವಿ. ಅದನ್ನು ಸಂಕ್ಷಿಪ್ತವಾಗಿ ಮೆನ್ಷನ್ ಮಾಡ್ತಾ ಹೇಗೆ ಎನರ್ಜಿ ಸೆಕ್ಯೂರಿಟಿ ಪಡ್ಕೋಬೇಕು ಅಂತಂದರೆ, ಎಕಾನಮಿ ಅಭಿವೃದ್ಧಿ ಆಗಬೇಕು ಅಂತಂದರೆ ಫಾಸಿಲ್ ಫ್ಯೂಯಲ್ ಕಮ್ಮಿ ಮಾಡಬೇಕು, ಕ್ರೂಡ್ ಆಯಿಲ್ ಇಂಪೋರ್ಟ್ಸ್ ಕಮ್ಮಿ ಮಾಡಬೇಕು, ಹಾಗೆ ಪರಿಸರ ಸಂರಕ್ಷಣೆ ಕೂಡ ಆಗಬೇಕು ಅಂತಂದರೆ ನ್ಯೂಕ್ಲಿಯರ್ ಎನರ್ಜಿ ಪ್ರೋಗ್ರಾಮ್ನ ನಾವು ಎಕ್ಸ್ಪ್ಯಾಂಡ್ ಮಾಡಬೇಕು. ನ್ಯೂಕ್ಲಿಯರ್ ಎನರ್ಜಿಯಿಂದ ಏನೇನು ಸವಾಲುಗಳಿದೆ ಆ ಸವಾಲುಗಳ ಬಗ್ಗೆ ನಾವು ಎಚ್ಚರಿಕೆಯನ್ನು ವಹಿಸ್ತಾ ಸರಿಯಾದ ಕಾನೂನನ್ನು ಮಾಡ್ತಾ ನಾವು ನ್ಯೂಕ್ಲಿಯರ್ ಎನರ್ಜಿನ ಉಪಯೋಗಿಸ್ಕೋಬೇಕು, ನಮ್ಮ ಎನರ್ಜಿ ಸೆಕ್ಯೂರಿಟಿಯನ್ನು ಪಡ್ಕೋಬೇಕು ಅಂತ ನೀವು ಒಂದು ಪಾಸಿಟಿವ್ ನೋಟಲ್ಲಿ ಈ ಆನ್ಸರ್ಗೆ ಕನ್ಕ್ಲೂಷನನ್ನು ಬರಿಬೋದು. ಇವತ್ತಿನ ಎರಡನೇ ಪ್ರಶ್ನೆ, ವೈ ಈಸ್ ನ್ಯಾನೋ ಟೆಕ್ನಾಲಜಿ ಒನ್ ಆಫ್ ದ ಕೀ ಟೆಕ್ನಾಲಜೀಸ್ ಆಫ್ 21st century? ಡಿಸ್ಕ್ರೈಬ್ ದ ಸೇಲಿಯಂಟ್ ಫೀಚರ್ಸ್ ಆಫ್ ಗವರ್ಮೆಂಟ್ಸ್ ಮಿಷನ್ ಆಫ್ ನ್ಯಾನೋ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆ್ಯಂಡ್ ಸ್ಕೋಪ್ ಆಫ್ ಇಟ್ಸ್ ಅಪ್ಲಿಕೇಶನ್ ಇನ್ ದ ಡೆವಲಪ್ಮೆಂಟ್ ಪ್ರೊಸೆಸ್ ಆಫ್ ದ ಕಂಟ್ರಿ. 21ನೇ ಶತಮಾನದ ಪ್ರಮುಖ ತಂತ್ರಜ್ಞಾನಗಳಲ್ಲಿ ಯಾಕೆ ನ್ಯಾನೋ ಟೆಕ್ನಾಲಜಿ ಕೂಡ ಒಂದು ಅಂತ ಕೇಳ್ತಾ ಇದ್ದಾರೆ. ಗೌರ್ಮೆಂಟ್ನ ಮಿಷನ್ ಆಫ್ ನ್ಯಾನೋ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇದರ ಫೀಚರ್ಸನ್ನು ಕೇಳ್ತಾ ಇದ್ದಾರೆ. ಅದರ ಜೊತೆಗೆ ಭಾರತದ ಡೆವಲಪ್ಮೆಂಟ್ ಪ್ರೊಸೆಸ್ ಏನಿದೆ, ಅಭಿವೃದ್ಧಿಯಲ್ಲಿ ನ್ಯಾನೋ ಟೆಕ್ನಾಲಜಿ ಏನು ಕೊಡುಗೆಯನ್ನು ಕೊಡೋಕ್ಕೆ ಸಾಧ್ಯ ಇದೆ ಅನ್ನೋದ್ರ ಬಗ್ಗೆ ಕೇಳ್ತಾ ಇದ್ದಾರೆ. ನೀವು UPSC ಹಳೆಯ ಕ್ವೆಶ್ಚನ್ ಪೇಪರ್ಸ್ನ ನೋಡಿದಾಗ ವಿಜ್ಞಾನ ಹಾಗೂ ತಂತ್ರಜ್ಞಾನದ ಟಾಪಿಕ್ಸ್ಗಳಿಗೆ ನಿರ್ದಿಷ್ಟವಾಗಿ ಸಾಕಷ್ಟು ಫ್ಯಾಕ್ಚುಯಲ್ ಬೇಸ್ಡ್ ಕ್ವೆಶನ್ಸ್ನ ನೋಡ್ತೀರಾ. ಅಂದರೆ ನಿಮಗೆ ಒಂದು ತಂತ್ರಜ್ಞಾನ ಇದೆ ಅಂತಂದರೆ ಆ ತಂತ್ರಜ್ಞಾನ ಅಂದ್ರೇನು, ಅದರ ಅಪ್ಲಿಕೇಶನ್ ಏನು, ಹಾಗೂ ದೇಶಕ್ಕೆ ಅದರಿಂದ ಏನು ಉಪಯೋಗ ಇದೆ, ಇದಿಷ್ಟು ನಿಮಗೆ ಗೊತ್ತಿರಬೇಕು ಅಂತ ಅವರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಸೊ ನೀವು ಓದ್ತಾ ಇರ್ಬೇಕಾದ್ರೆ ಫ್ಯಾಕ್ಟ್ಸ್ಗೆ ಒತ್ತನ್ನು ಕೊಡಿ, ನೆನ್ಪಿಟ್ಕೊಳಕ್ಕೆ ಪ್ರಯತ್ನ ಮಾಡಿ, ಅವ್ರು ಏನು ಕ್ವೆಶ್ಚನ್ ಕೇಳ್ತಾ ಇದ್ದಾರೆ ಅದಕ್ಕೆ ಅಳವಡಿಸ್ಕೊಂಡು ಆ ಫ್ಯಾಕ್ಟನ್ನು ಹಾಗೂ ಅನಾಲಿಸಿಸ್ನ ಬರೆಯೋದನ್ನು ಪ್ರಾಕ್ಟೀಸ್ ಮಾಡಿ. ಈ ಪ್ರಶ್ನೆಯ ಮೊದಲ ಭಾಗದಲ್ಲಿ ನ್ಯಾನೋ ಟೆಕ್ನಾಲಜಿ ಅಂದ್ರೇನು ಹಾಗೂ ಅದರ ಇಂಪ್ಯಾಕ್ಟ್ ಏನಾಗ್ತಾ ಇದೆ ಅಂತ ಬರೀಬೇಕಾಗತ್ತೆ. ಎರಡನೇ ಭಾಗದಲ್ಲಿ ಡೈರೆಕ್ಟಾಗಿ ಅವರು ಗೌರ್ಮೆಂಟ್ಸ್ ಮಿಷನ್ ಆಫ್ ನ್ಯಾನೋ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂತ ಕೇಳ್ತಾ ಇದ್ದಾರೆ. ಸೊ ಆ ಮಿಷನ್ ಕೆಳಗೆ ಏನು ಫೀಚರ್ಸ್ ಇದೆ ಅಂತ ಬರೀಬೇಕಾಗತ್ತೆ. ಕೊನೆಯ ಭಾಗದಲ್ಲಿ ನ್ಯಾನೋ ಟೆಕ್ನಾಲಜಿ ಅಪ್ಲಿಕೇಶನ್ಸ್ ಏನು ಬರೆದಿರ್ತೀರ, ಏನು ಇಂಪ್ಯಾಕ್ಟ್ ಬರೆದಿರ್ತೀರ ಮೊದಲನೇ ಭಾಗದಲ್ಲಿ, ಅದರಿಂದ ಭಾರತಕ್ಕೆ ಏನೇನು ಅಳವಡಿಸ್ಕೋಬಹುದು ಅಂತ ಬರಿಬೇಕಾಗುತ್ತೆ.
ಈ ಉತ್ತರದ ಆರಂಭದಲ್ಲೇ ನೀವು ನ್ಯಾನೋ ತಂತ್ರಜ್ಞಾನ ಅಂದ್ರೆ ಏನು ಅಂತ ಸಂಕ್ಷಿಪ್ತವಾಗಿ ಡಿಫೈನ್ ಮಾಡಬೇಕು. ನ್ಯಾನೋ ಸ್ಕೇಲ್ ಬಗ್ಗೆ ಬರಿಬೇಕು. 1 to 100 ನ್ಯಾನೋಮೀಟರ್ಸ್. ಈ ಸ್ಕೇಲಲ್ಲಿ ಇರುವಂಥ ಆಟಮ್ಸ್, ಮಾಲಿಕ್ಯೂಲ್ಸ್ ಇವನ್ನೆಲ್ಲ ಮ್ಯಾನುಪ್ಯುಲೇಟ್ ಮಾಡೋಕ್ಕೆ ಆಗೋ ಅಂಥ ವಿಜ್ಞಾನ ಏನಿದೆ ಹಾಗೂ ಆ ವಿಜ್ಞಾನದ ಅಪ್ಲಿಕೇಶನ್ ತಂತ್ರಜ್ಞಾನ ಏನಿದೆ ಅದನ್ನೇ ನ್ಯಾನೋ ತಂತ್ರಜ್ಞಾನ ಅಂತ ಕರೀತಾರೆ. ನಾವು ನಮ್ಮ ಪರಿಸರದಲ್ಲಿ ಭೂಮಿ ಮೇಲೆ ಎಲ್ಲೆಲ್ಲಿ ಆಟಮ್ಸ್ ಆ್ಯಂಡ್ ಮಾಲಿಕ್ಯೂಲ್ಸ್ ನೋಡ್ಬೋದು, ಎಲ್ಲ ಕಡೆ ನೋಡ್ಬೋದು. ಸೊ ಆಟಮ್ಸ್ ಆ್ಯಂಡ್ ಮಾಲಿಕ್ಯೂಲ್ಸ್ ಎಲ್ಲೆಲ್ಲಿದೆ ಅಲ್ಲೆಲ್ಲವೂ ನ್ಯಾನೋ ತಂತ್ರಜ್ಞಾನದ ಬಳಕೆ ಆಗ್ಬೋದು. ಈ ವಿಶೇಷತೆಯಿಂದಾಗಿ ನ್ಯಾನೋ ತಂತ್ರಜ್ಞಾನದ ಬಳಕೆ ಎನರ್ಜಿಯಲ್ಲಾಗುತ್ತೆ, ಮೆಡಿಸಿನಲ್ಲಾಗುತ್ತೆ, ಪರಿಸರ ಸಂರಕ್ಷಣೆಯಲ್ಲಿ, ಎಲೆಕ್ಟ್ರಾನಿಕ್ಸಲ್ಲಿ, ಫುಡ್ಡಲ್ಲಿ, ಟೆಕ್ಸ್ಟೈಲಲ್ಲಿ, ಹೀಗೆ ನಾನಾ ರೀತಿಯಲ್ಲಿ ಆಗುತ್ತೆ. ಹೇಗೆ ಅನ್ನೋದನ್ನು ನೀವು ಇನ್ನೂ ವಿವರವಾಗಿ ಉದಾಹರಣೆಗಳನ್ನ ಕೊಟ್ಟು ಬರಿತಾ ಹೋಗಬೇಕಾಗತ್ತೆ. ಈಗ ನಾವು ಮೆಡಿಸಿನ್ ಫೀಲ್ಡ್ ತೊಗೊಂಡ್ರೆ ಕ್ಯಾನ್ಸರ್ನ ನಾವು ಹೇಗೆ ಟ್ರೀಟ್ ಮಾಡ್ತಾ ಇದ್ವಿ, ಕೀಮೋಥೆರಪಿಯಿಂದ ಟ್ರೀಟ್ ಮಾಡ್ತಿದ್ವಿ. ಅದರಿಂದ ಏನು ಪ್ರಾಬ್ಲಮ್ ಆಗ್ತಾಯಿತ್ತು, ಡಿಸೀಸ್ಡ್ ಸೆಲ್ಸ್ ಜೊತೆ ಹೆಲ್ದಿ ಸೆಲ್ಸ್ಗಳು ಕೂಡ ಡೆಸ್ಟ್ರಾಯ್ ಆಗ್ತಾ ಇದ್ವು. ಆದರೆ ನ್ಯಾನೋ ತಂತ್ರಜ್ಞಾನದ ಮೂಲಕ ನಾವು ಡೈರೆಕ್ಟಾಗಿ ಡಿಸೀಸ್ಡ್ ಸೆಲ್ಸ್ನೇ ಅಟ್ಯಾಕ್ ಮಾಡ್ಬೋದು, ಹೆಲ್ದಿ ಸೆಲ್ಸ್ನ ಪ್ರೊಟೆಕ್ಟ್ ಮಾಡ್ಬೋದು. ಸೊ ಮುಂಚೆ ಏನು ಸವಾಲುಗಳಿತ್ತು, ಏನು ಸಮಸ್ಯೆಗಳಿತ್ತು, ಅದಕ್ಕೆ ನ್ಯಾನೋ ತಂತ್ರಜ್ಞಾನದಿಂದ ನಮಗೆ ಆನ್ಸರ್ ಸಿಗೋಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಈ ಶತಮಾನಕ್ಕೆ ತುಂಬ ಉಪಯೋಗ ಆಗುವಂಥ ತಂತ್ರಜ್ಞಾನ ಈ ನ್ಯಾನೋ ಟೆಕ್ನಾಲಜಿ ಆಗಿದೆ. ಸೊ ಇಲ್ಲಿ ಕ್ಯಾನ್ಸರ್ ಸೆಲ್ಸ್ನ ಉದಾಹರಣೆ ಕೊಟ್ಟ ಹಾಗೇನೆ ಬೇರೆ ಬೇರೆ ವಲಯಗಳಲ್ಲಿ ಏನು ಉಪಯೋಗ ಆಗುತ್ತೆ ನ್ಯಾನೋ ತಂತ್ರಜ್ಞಾನದಿಂದ ಅಂತ ವಿವರವಾಗಿ ಉದಾಹರಣೆಗಳ ಕೊಟ್ಟು ಬರಿಬೇಕಾಗತ್ತೆ. ಇನ್ನು ಮುಂದೆ ಹೋಗ್ತಾ ಸೆಕೆಂಡ್ ಪಾರ್ಟ್ ಆಫ್ ದ ಕ್ವೆಶ್ಚನ್ನ ಮೊದಲ ಭಾಗ ಫೀಚರ್ಸ್ ಆಫ್ ಮಿಷನ್ ಏನು ಕೇಳಿದ್ದಾರೆ ಅದನ್ನು ಬರಿಬೇಕಾಗುತ್ತೆ. ಇದು ಕಂಪ್ಲೀಟ್ಲಿ ಫ್ಯಾಕ್ಟ್ ಬೇಸ್ಡ್ ಆಗಿರುವಂಥದ್ದು. ಹಾಗಾಗಿ ಪಾಯಿಂಟ್ಸಲ್ಲಿ ಇಲ್ಲಿ ನೀವು ಬರಿಬೇಕಾಗತ್ತೆ. ಸಾಮಾನ್ಯವಾಗಿ ಯಾವಾಗಲೂ ಪ್ಯಾರಾಗ್ರಾಫಲ್ಲಿ ಬರಿಬೇಕಾ, ಪಾಯಿಂಟ್ಸಲ್ಲಿ ಬರಿಬೇಕಾ ಅನ್ನೋ ಪ್ರಶ್ನೆ ಬರ್ತಾ ಇರುತ್ತೆ. ಎಲ್ಲಿ ಅನಾಲಿಸಿಸ್ ಇರುತ್ತೆ ಅಲ್ಲಿ ಪ್ಯಾರಾಗ್ರಾಫ್ನ ಉಪಯೋಗಿಸ್ಕೊಳ್ಳಿ, ಎಲ್ಲಿ ಫ್ಯಾಕ್ಟ್ ಬೇಸ್ಡ್ ಬರಿಬೇಕಾಗುತ್ತೆ ಅಲ್ಲಿ ನೀವು ಪಾಯಿಂಟ್ಸ್ನ ಯೂಸ್ ಮಾಡ್ಕೊಳ್ಳಿ. ಇಲ್ಲಿ ನ್ಯಾನೋ ಮಿಷನ್ ಬಗ್ಗೆ ಕೇಳಿದಾಗ ಇದು 2007 ಆರಂಭ ಆಗಿದ್ದು ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇದರ ಇಂಪ್ಲಿಮೆಂಟೇಷನ್ ಮಾಡ್ತಾ ಇದೆ. ಇದರ ಮುಖ್ಯ ಉದ್ದೇಶ ಏನು, ನ್ಯಾನೋ ತಂತ್ರಜ್ಞಾನಕ್ಕೆ ಜಾಸ್ತಿ ಉತ್ತೇಜನ ಕೊಡುವಂಥದ್ದು, ಇದನ್ನು ಸಂಪನ್ಮೂಲಗಳನ್ನ ಡೆವಲಪ್ ಮಾಡೋದ್ರಲ್ಲಿ ಹೇಗೆ ಯೂಸ್ ಮಾಡ್ಬೋದು, ಹ್ಯೂಮನ್ ರಿಸೋರ್ಸ್ನ ಹೇಗೆ ಡೆವಲಪ್ ಮಾಡೋಕ್ಕೆ ಯೂಸ್ ಮಾಡ್ಬೋದು, ಅಂತಾರಾಷ್ಟ್ರೀಯ ಕೊಲಾಬ್ರೇಷನ್ಸ್ ಜೊತೆಗೆ ನ್ಯಾನೋ ತಂತ್ರಜ್ಞಾನವನ್ನು ಹೇಗೆ ಅಭಿವೃದ್ಧಿ ಮಾಡ್ಬೋದು, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ಗೆ ಒತ್ತು ಕೊಟ್ಟಿರುವಂಥದ್ದು, ಹೀಗೆ ಏನೇನು ಮಿಷನ್ನ ಫೀಚರ್ಸ್ ಇದೆ ಇದನ್ನು ಪಾಯಿಂಟ್ಸ್ ವೈಸ್ ನೀವು ಬರ್ಕೊಂಡು ಹೋಗಿ. ಇನ್ನು ಪ್ರಶ್ನೆಯ ಕೊನೆಯ ಭಾಗಕ್ಕೆ ಬರೋಣ. ನ್ಯಾನೋ ತಂತ್ರಜ್ಞಾನದಿಂದ ಭಾರತದ ಅಭಿವೃದ್ಧಿಗೆ ಏನು ಕೊಡುಗೆಗೆ ಸಾಧ್ಯತೆ ಇದೆ ಅಂತ ಕೇಳ್ತಾ ಇದ್ದಾರೆ. ಸೊ ನೀವು ಮೊದಲ ಭಾಗದಲ್ಲಿ ಏನೇನು ಅಪ್ಲಿಕೇಶನ್ಸ್ನ ಮೆನ್ಷನ್ ಮಾಡಿದ್ರಿ ಅದಕ್ಕೂ ಹಾಗೂ ಇಲ್ಲಿಗೂ ನೀವು ಕನೆಕ್ಟ್ ಮಾಡ್ಕೋಬಹುದು. ಹಾಗೆ ಫೀಚರ್ಸ್ ಆಫ್ ದ ಮಿಷನಲ್ಲಿ ಏನು ಪಾಯಿಂಟ್ಸ್ ಬರ್ದಿರ್ತೀರಾ ಅದನ್ನು ಕಂಟಿನ್ಯೂ ಮಾಡ್ತಾ ನೀವು ಪ್ರಸ್ತುತ ಏನು ಇಂಟರ್ನ್ಯಾಷನಲ್ ಕೊಲಾಬ್ರೇಷನ್ಸ್ಗೆ ನೀವು ಕರೆಂಟ್ ಅಫೇರ್ಸಲ್ಲಿ ಓದಿರ್ತೀರಾ, ಕಾನ್ಫರೆನ್ಸಸ್ ನಡೀತಾ ಇರುತ್ತೆ ನ್ಯಾನೋ ತಂತ್ರಜ್ಞಾನದ ಬಗ್ಗೆ. ಸೊ ಸರ್ಕಾರ ನ್ಯಾನೋ ತಂತ್ರಜ್ಞಾನವನ್ನು ಅಭಿವೃದ್ಧಿಯಲ್ಲಿ ಯೂಸ್ ಮಾಡ್ಕೋಬೇಕು ಅಂತ ಡೈರೆಕ್ಟಾಗಿ ಎಫರ್ಟ್ ಹಾಕ್ತಾ ಇದೆ. ಭಾರತದಲ್ಲಿ ಎಸ್ಪೆಷಲಿ ಹೆಲ್ತ್ ಕೇರ್ಗೆ ಸಂಬಂಧಪಟ್ಟಂತೆ ಇದರ ಉಪಯೋಗಗಳು ತುಂಬ ಇದೆ. ಸಾಕಷ್ಟು ಕಾಯಿಲೆಗಳನ್ನ ಟ್ರೀಟ್ ಮಾಡೋಕ್ಕೆ ಈ ನ್ಯಾನೋ ತಂತ್ರಜ್ಞಾನದ ಬಳಕೆ ಮಾಡ್ಬೋದು. ಇಂಡೈರೆಕ್ಟ್ಲಿ ಹೆಲ್ತ್ ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಆಹಾರದ ಗುಣಮಟ್ಟ, ಸುರಕ್ಷತೆಯನ್ನು ಕಾಪಾಡ್ಕೊಳ್ಳೋದಕ್ಕೆ ಕೂಡ ನ್ಯಾನೋ ಟೆಕ್ನಾಲಜಿಯನ್ನು ಯೂಸ್ ಮಾಡ್ಕೋಬೋದು. ಹೀಗೆ ಹಲವಾರು ಫೀಲ್ಡ್ಸಲ್ಲಿ ಭಾರತದಲ್ಲಿ ಎಲ್ಲೆಲ್ಲಿ ಅವಶ್ಯಕತೆ ಇದೆ, ಎಲ್ಲೆಲ್ಲಿ ನ್ಯಾನೋ ತಂತ್ರಜ್ಞಾನದ ಬಳಕೆ ಆಗ್ಬೋದು ಅಂತ ನೀವು ಯೂಸಸ್ ಹಾಗೂ ಎಕ್ಸಾಂಪಲ್ಸ್ನ ಕೊಡಬೇಕು. ನಂತರ ಈ ಉತ್ತರವನ್ನು ಕನ್ಕ್ಲೂಡ್ ಮಾಡ್ತಾ ನ್ಯಾನೋ ತಂತ್ರಜ್ಞಾನ ನಮ್ಮ ಪ್ರತಿಯೊಬ್ಬರ ಜೀವನದ ಮೇಲೂ ಇಂಪ್ಯಾಕ್ಟ್ ಮಾಡೋಕ್ಕೆ ತಾಕತ್ತಿರುವಂಥ ಒಂದು ತಂತ್ರಜ್ಞಾನ, ಹಾಗಾಗಿ ಅದಕ್ಕೆ ಅಷ್ಟು ಪ್ರಾಮುಖ್ಯತೆ ಇದೆ ಅಂತ ಹೇಳ್ತಾನೆ ನೀವು ಕನ್ಕ್ಲೂಡ್ ಮಾಡ್ಬೋದು. ಒಂದು ರೀತಿಯಲ್ಲಿ ಉತ್ತರವನ್ನು ಎಲ್ಲಿಂದ ಆರಂಭ ಮಾಡಿದ್ರಿ ಅಲ್ಲಿಂದಾನೇ ನೀವು ಕನ್ಕ್ಲೂಡ್ ಮಾಡ್ತಾ ಇದ್ದೀರಾ. ಸೊ ನಿಮ್ಮ ಪಾಯಿಂಟ್ ಇನ್ನ ಕ್ಲಿಯರ್ ಆಗಿ ಪ್ರೂವ್ ಮಾಡಿದ ಹಾಗೆ ಆಗುತ್ತೆ. ನೀವು ವಿಜ್ಞಾನ ಹಾಗೂ ತಂತ್ರಜ್ಞಾನದ ಕ್ವೆಶನ್ಸ್ ಅನ್ನ ಗಮನಿಸಿದ್ರೆ ಒಂದ್ ಕಡೆ ನೀವು ಆಗ್ಲೇ ಯೂಸಸ್ನ ಬರ್ದಿರ್ತೀರಾ, ನಂತರ ಅದನ್ನ ಒಂದ್ ರೀತಿಯಲ್ಲಿ ರಿಪೀಟ್ ಮಾಡೋ ಅವಶ್ಯಕತೆ ಬೀಳುತ್ತೆ. ಹಾಗಿದ್ದಾಗ ಮೊದಲ ಬಾರಿ ಬರಿಬೇಕಾದ್ರೆ ನೀವು ಇನ್ನೂ ವಿವರವಾಗಿ ಬರೀರಿ. ನಂತರ ಇಲ್ಲಿ ಭಾರತಕ್ಕೆ ಡೈರೆಕ್ಟಾಗಿ ನಿರ್ದಿಷ್ಟವಾಗಿ ಕೇಳ್ತಾ ಇರೋದ್ರಿಂದ ಭಾರತದ ಎಕ್ಸಾಂಪಲ್ಸ್ನ ಕೊಟ್ಟು ನೀವು ಬರೀರಿ. ಇವತ್ತಿನ ಪ್ರಾಕ್ಟೀಸ್ ಕ್ವೆಶ್ಚನ್ ಹೀಗಿದೆ. ಇಂಡಿಯಾ ಈಸ್ ವೆಂಚರಿಂಗ್ ಇನ್ ಟು ಮ್ಯಾನ್ಡ್ ಸ್ಪೇಸ್ ಮಿಷನ್. ವಾಟ್ ಆರ್ ದ ಆಬ್ಸ್ಟಿಕಲ್ಸ್ ಇನ್ ಲಾಂಚಿಂಗ್ ಎ ಮ್ಯಾನ್ಡ್ ಸ್ಪೇಸ್ ಮಿಷನ್? ವಾಟ್ ಈಸ್ ಇಟ್ಸ್ ಸಿಗ್ನಿಫಿಕೆನ್ಸ್? ಎಕ್ಸಾಮಿನ್ ಕ್ರಿಟಿಕಲಿ. ಈ ಪ್ರಶ್ನೆಗೆ ಉತ್ತರಿಸಿ ತಯಾರಾಗಿರಿ. ನಾಳೆಯ ಸಂಚಿಕೆಯಲ್ಲಿ ಇದರ ಬಗ್ಗೆ ಚರ್ಚೆ ಮಾಡೋಣ. ಹಾಗೆ ನಾಳೆ ಎಕಾನಮಿ ಆ್ಯಂಡ್ ಅಗ್ರಿಕಲ್ಚರ್ ಈ ಟಾಪಿಕ್ಸಿಂದ ಚರ್ಚೆ ಮಾಡೋಣ. ನಾಳೆ ಮತ್ತೆ ಸಿಗೋಣ. ಧನ್ಯವಾದಗಳು.